ಆಶ್ಚರ್ಯದ ಬೆಳವಣಿಗೆ ನೆನ್ನೆ ನೀವೆಲ್ಲ ಕಂಡಿದ್ದೀರ. ಮೈಸೂರಿನ ಈ ಮೂಡಾದಲ್ಲಿ 252 ಎಕರೆಗೆ 52 ಎಕರೆ 10 ಗಂಟೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆದೇಶದ ವಿರುದ್ಧವಾಗಿ ರಚನೆ ಆಗಿದೆ ಬಡಾವಣೆ ನಿರ್ಮಾಣ. 848 ನಿವೇಶನಗಳು ಒಂದೇ ದಿನ. ಆಯುಕ್ತರು ಹೇಳ್ತಾ ಇದ್ದಾರೆ ಹೈಕೋರ್ಟ್ ನಲ್ಲಿ ವ್ಯಾಜ್ಯ ಇದೆ, ಹಂಚಿಕೂಡುದು ಅನ್ನಂತ ಆದೇಶ ಇದೆ ಅಂತಿದ್ರೂ ಕೂಡ 848 ನಿವೇಶನ ಒಂದೇ ದಿನ ಹಂಚಿದ್ದಾರೆ. ಅದಕ್ಕೋಸ್ಕರ ಇದು ಬಹಿರಂಗ ಮೂಡಾ ಕೇಸ್ ಬರಲಿಲ್ಲ ಅಂದ್ರೆ ಇದು ಬರ್ತಿತ್ತೋ ಇಲ್ಲ ಗೊತ್ತಿಲ್ಲ. ಅಲ್ಲಿಯ ಆಯುಕ್ತ, ಹಿಂದಿನ ಆಯುಕ್ತ ನಟೇಶ್ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇಷ್ಟೆಲ್ಲ ಆಗಿದೆ ಅಂತ. ಈ ನಿಮಿಷದ ತನಕನೂ ಕೂಡ ನಗರಾಭಿವೃದ್ಧಿ ಸಚಿವರು ನನ್ನ ಗಮನಕ್ಕೆ ಬಂದಿಲ್ಲ, ನೋಡ್ತೀನಿ ಅಂತಾರೆ. ಮುಖ್ಯಮಂತ್ರಿ ಈ ವಿಚಾರಕ್ಕೆ ಇನ್ನೂ ಬಾಯೇ ಬಿಟ್ಟಿಲ್ಲ. ಇಲ್ಲಿ ಲೂಟಿ ಹೊಡೆಯೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇರೋದು ರಾಜ್ಯದಲ್ಲಿ. ಯಾವಾಗ ಬೆಳಕಿ ಬಂದಿದ್ದೆ ಯಾವಾಗ? ಬೆಳಕಿ ಬಂದಿದ್ದೆ ಯಾವಾಗ್ರಿ? ಇವತ್ತು ಪತ್ರ ಓದಿದ್ದಾರೆ ನೀವು. ನಾನು ನಿಮಗೆ ಗೊತ್ತಾದ ತಕ್ಷಣ ಸಂಬಂಧಪಟ್ಟರ ಬಗ್ಗೆ ಆಕ್ಷನ್ ತಗೊಳ್ಳಿ. ಯಾರಾಗ್ಲಿ ಅವನಾಲೆ ಬುದ್ಧವಂತ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ಟ, ಅಲ್ಲಿ ರಕ್ಷಣೆ ಸಿಗತ್ತೆ ನನಗೆ ಅಂತ. ನಾನು ಬಿಜೆಪಿ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ನಾನು ಹೇಳ್ತಿಲ್ಲ. ಯಾರೇ ಲೂಟಿ ಮಾಡಿದ್ರು ಕೂಡ ಲೂಟಿಕೋರನೇ ಅವನು. ಅವ್ರ ಬಗ್ಗೆ ಇಮ್ಮಿಡಿಯೇಟ್ ತನಿಖೆ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೊಳೋದು ಒಂದು. ಎರಡನೇದು, ಮೂಡಾ ಹಗರಣ ಹೊರಗೆ ಬಂದಿದ್ದಕ್ಕೋಸ್ಕರ ಮೈಸೂರಿಂದ ಒಂದು 252 ಎಕರೆ 10 ಗುಂಟೆಗೆ ಬಂದಿದೆ ಹೊರಗಡೆ. ಉಳಿದಂತ ನಗರಾಭಿವೃದ್ಧಿ ಪ್ರಾಧಿಕಾರದ ಕತೆ ಏನು? ಇಡೀ ರಾಜ್ಯದಲ್ಲಿ ಏನೇನಾಗಿದೆ ಗೊತ್ತಿಲ್ಲ. ಅದಕ್ಕೋಸ್ಕರ ರಾಜ್ಯದ ಎಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಇಲ್ಲ ಅಂದ್ರೆ ಅದು ಬರೀ ಮೈಸೂರಿಗೆ ಸೀಮಿತ ಆಗ್ಬಿಡುತ್ತೆ. ಇನ್ಯಾವ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಲೂಟಿ ಆಗಿದೆಯೋ. ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಗರಾಭಿವೃದ್ಧಿ ಸಚಿವರಿಗೆ ಒತ್ತಾಯ ಮಾಡ್ತೇನೆ, ರಾಜ್ಯದ ಎಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಸರಿಯಾದ ತನಿಖೆ ಆಗಬೇಕು, ತಪ್ಪಿತಸ್ಥರ ಬಗ್ಗೆ ಕ್ರಮ ತಗೋಬೇಕು. ಇನ್ನು ಹುಬ್ಬಳ್ಳಿನಲ್ಲಿ 12ನೇ ತಾರೀಕು ಸುಮಾರು ಒಂದು 35 ವರ್ಷದಿಂದ ಒಂದು ಗಜಾನನ ಮಹಾಮಂಡಳ ಹುಬ್ಬಳ್ಳಿಯವರು ನನಗೂ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೌರವ ಸನ್ಮಾನ ಮಾಡ್ತಾ ಇದ್ದಾರೆ 12ನೇ ತಾರೀಕು. ಅವ್ರು ಇನ್ವಿಟೇಷನ್ ಕಳಿಸಿದ್ದಾರೆ, ನಿಮ್ಗೊಂದು ಕೊಡ್ತೀವಿ ನೋಡಿ ಅಂತ. ಯಾಕ ಬರೋದು? ನೀವು ನಾವು ಮಾತಾಡಿದಾಗ ಅವ್ರು ನಾವು ಮಾತಾಡ್ಬಾರ್ದು. ಹಳೆಯ ಸ್ನೇಹಿತರು ರೀ. ನಿನ್ನೆ ನಾನು ಬಿಜಾಪುರದಲ್ಲಿ ಇದ್ದಾಗ MB ಪಾಟೀಲ್ ನಾನೇ ಮಾತಾಡ್ಕೊಂಡ್ ಬಂದಿದ್ದೀನಿ. ನಿನ್ನೆ ಯತ್ನಾಳ್ ಜೊತೆ ಮಾತಾಡೋದು ತಪ್ಪ ಅಲ್ಲ. ಸಿದ್ದರಾಮಯ್ಯ ನಾವು ಒಟ್ಟೊಟ್ಟಿಗೆ ಊಟ ಮಾಡ್ತಿದ್ವಿ, ಗೊತ್ತಾನೆ ನಿಮ್ಗೆ? ಹೌಸಲ್ಲಿ ಜಗಳ ಮಾಡ್ಕೊಂಡ್ಬಂದು ಊಟಕ್ಕೆ ಒಟ್ಟಿಗೆ ಕೂರ್ತಿದ್ವಿ. ಸ್ನೇಹಕ್ಕೂ ರಾಜಕಾರಣಕ್ಕೂ ಏನೂ ಸಂಬಂಧ ಇಲ್ಲ. ಯತ್ನಾಳ್ ಹಿಂದೂ ಹುಲಿ, ಅವನ ಜೊತೆ ನನ್ನ ಸ್ನೇಹ ಹೇಳ್ತೀನಿ, ಯಾರ ಜೊತೆ ಇಟ್ಕೊಂಡಿ ಕಲಿಸ್ತೀವಿ, ಕಲಿಸ್ತೀವಿ. ಇನ್ನೇನಪ್ಪ ಕೊಟ್ಬಿಡಪ್ಪ. ಧನ್ಯವಾದ. ಕರೆಕ್ಟ್ ಟೈಮಿಗೆ ಕೊಡೋದು ಯಾರಪ್ಪ ಇಲ್ಲಿ? ನೆಕ್ಸ್ಟ್ ಕೊಡೋದು ಟೈಮ್ ಕರೆಕ್ಟ್ ಆಗಿ ಕೊಡಿ. 11 ಅಂತ 11:15 ಕೊಡೋದು ಯಾರು? ಕಾರ್ಯದರ್ಶಿ ನಾಗರಾಜ್. ಇನ್ನೇನಿಲ್ಲ, ನಮ್ಗೆ 11 ಅಂದ್ರೆ 11 ಕೊಡಿ, ಇಲ್ಲ 11 ಕಾಲ ಹೇಳಿ 11 ಕಾಲಿ ಬರ್ತೀವಿ. ಇದು ಬರಬಂದ್ ಕಾಯ್ತಾ ನಿಂತ್ಕೊಂಡು ಸಮಾಧಾನ ಆಗಲ್ಲ. 4 ಆಯ್ತು ಪ್ರೆಸ್ ಮೀಟ್, 4ನೇದು 4 ಬಾರಿ ಕಾದಿದ್ದೀನಿ. ಕಾಯ್ಬೇಕಾ?